ಬಾರಾಮತಿಯ ಜಿಎಂಸಿ ಆಸ್ಪತ್ರೆಗೆ ಮೃತದೇಹಗಳ ರವಾನೆ ಮಾಡಲಾಗ್ತಾ ಇದೆ. ಆಸ್ಪತ್ರೆಗೆ ದೌಡಾಯಿಸ್ತಾ ಇದ್ದಾರೆ ಅಜಿತ್ ಪವಾರ್ ಅವರ ಸಂಬಂಧಿಕರು. ಆಸ್ಪತ್ರೆ ಒಳಗೆ ಮತ್ತು ಹೊರಗೆ ಸಂಬಂಧಿಕರ ದಂಡೆ ಹರಿದು ಬಂದಿದೆ. ಆಸ್ಪತ್ರೆ ಬಳಿ ಜಮಾಯಿಸಿದ್ದಾರೆ ಪವಾರ್ ಅವರ ಬೆಂಬಲಿಗರು. ಜಿಎಂಸಿ ಆಸ್ಪತ್ರೆಗೆ ಬಂದಿರುವಂತಹ ಅಜಿತ್ ಪವಾರ್ ಅವರ ಅಳಿಯ ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ ಶರದ್ ಪವಾರ್ ಅವರ ಕುಟುಂಬಸ್ಥರು. ಬಾರಾಮತಿಯ ಜಿಎಂಸಿ ಆಸ್ಪತ್ರೆಗೆ ಮೃತದೇಹಗಳ ರವಾನೆ ಮಾಡಲಾಗಿದೆ. ಈ ರವಾನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಅವರ ಕುಟುಂಬಸ್ಥರು ಕೂಡ ಆಗಮಿಸ್ತಾ ಇದ್ದಾರೆ. ಅಜಿತ್ ಪವಾರ್ ಅವರ ಅಳಿಯ ಕೂಡ ಆಗಮಿಸ್ತಾ ಇದ್ದಾರೆ ಆಸ್ಪತ್ರೆಗೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತು ಆಸ್ಪತ್ರೆಯ ಮುಂಭಾಗ ಸಾಕಷ್ಟು ಜನ ಜಮಾವಣೆ ಆಗಿದೆ. ಅವರ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಅವರ ಕುಟುಂಬಸ್ಥರು ಕೂಡ ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ. ಮುಖ ಅಂತೂ ನೋಡೋದಕ್ಕೆ ಸಿಗತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ಸುಟ್ಟು ಕರ್ಕಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಅದೇ ಅಲ್ವಾ, ಕೊನೆಯದಾಗಿ ಮುಖ ನೋಡಬೇಕು ಅನ್ನೋದು. ಪ್ರತಿಯೊಬ್ಬರು ಯಾರೇ ಎಂಥ ಶತ್ರು ಕೂಡ ಸಾವನ್ನಪ್ಪಿದ್ರು ಕೂಡ ಕೊನೆ ಬಾರಿ ಮುಖ ನೋಡಬೇಕು ಅನ್ನುವಂತಹ ಒಂದು ಮಾತನ್ನು ನಾವು ಕೇಳ್ಪಟ್ಟಿದ್ದೀವಿ. ಸೊ ಹಾಗಾಗಿ ಆಸ್ಪತ್ರೆಯ ಬಳಿ ಆಗಮಿಸ್ತಾ ಇದ್ದಾರೆ. ಇಲ್ಲೊಂದಷ್ಟು ಪ್ರೊಸೀಜರ್ಸ್ಗಳು ಕೂಡ ಇರುತ್ತೆ. ಪ್ರೊಸೀಜರ್ಸ್ಗಳನ್ನೆಲ್ಲವನ್ನ ಕೂಡ ಮುಗಿಸ್ಕೊಂಡು ಹೋಗಬೇಕಾಗತ್ತೆ. ಈ ಸತ್ತವರು 6 ಜನ. ಈ 6 ಜನರಲ್ಲಿ ಅಜಿತ್ ಪವಾರ್ ಅವರ ಮೃತದೇಹವನ್ನು ಪತ್ತೆ ಮಾಡಿ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸಗಳಾಗಬೇಕು. ಒಂದಷ್ಟು ಪ್ರೊಸೀಜರ್ಸ್ಗಳು ಕೂಡ ಇರುತ್ತೆ ವೈದ್ಯಕೀಯವಾಗಿ. ಅದೆಲ್ಲವನ್ನ ಕೂಡ ಮುಗಿಸ್ಕೊಂಡು ಆನಂತರ ಮೃತದೇಹವನ್ನು ರವಾನೆ ಮಾಡುವಂತಹ ಕೆಲಸಗಳಾಗಬೇಕಾಗಿದೆ. ಸಮಯಾವಕಾಶ ಬೇಕು, ತೆಗೆದುಕೊಳ್ಳುತ್ತೆ, ಸಮಯ ಕೂಡ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಜಿತ್ ಪವಾರ್ ಅವರ ಮೃತದೇಹ ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿದೆ. ಅವರನ್ನು ಒಂದು ಮೃತದೇಹವನ್ನು ನೋಡೋದಕ್ಕೆ ಮತ್ತು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಇನ್ನು ಉಳಿದ 5 ಮಂದಿ ಅವರ ಕುಟುಂಬಸ್ಥರು ಕೂಡ ಸ್ಥಳಕ್ಕೆ ಧಾವಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಶಾಂಭವಿ ಅವರು ಮೊದಲ ಬಾರಿಗೆ ಪ್ರೈವೇಟ್ ಜೆಟ್ನ ಪೈಲಟ್ ಆಗಿ ಅವರು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ರು. ಅವರ ಕುಟುಂಬಸ್ಥರಿಗೂ ಕೂಡ ನಿಜಕ್ಕೂ ಇದೊಂದು ತುಂಬಲಾರದ ನಷ್ಟ. ಅವ್ರಿಗೂ ಕೂಡ ಮದುವೆ ಆಗಿರುತ್ತೆ ಅಂತ ಕಾಣಿಸುತ್ತೆ, ಅಥವಾ ಕುಟುಂಬಸ್ಥರು ಅಪ್ಪ ಅಮ್ಮ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ಧಾವಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಎಲ್ಲ ಈ ಒಟ್ಟು 6 ಜನ ಏನು ಸಾವನ್ನಪ್ಪಿದ್ರೋ ಅವರೆಲ್ಲರೂ ಕುಟುಂಬಸ್ಥರು ಕೂಡ ಜಿಎಂಸಿ ಆಸ್ಪತ್ರೆ ಬಾರಾಮತಿಗೆ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇಷ್ಟೊಂದು ಜನ ಯಾವ ರೀತಿಯಾಗಿ ನೆರೆದಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಮಹಾರಾಷ್ಟ್ರಕ್ಕೆ ತುಂಬಲಾರದ ನಷ್ಟ. ಮತ್ತು ಅವರು ಅಲ್ಲೇ ಹುಟ್ಟಿ ಬೆಳೆದಿದ್ದು, ಬಾರಾಮತಿಯಲ್ಲೇ ಹುಟ್ಟಿ ಬೆಳೆದಿದ್ದಂತೆ. ಸೊ ಹಾಗಾಗಿ ಹುಟ್ಟೂರಿನಲ್ಲೇ ಈ ರೀತಿಯಾಗಿ ವಿಮಾನ ಪತನ ಆಗಿರೋದು ನಿಜಕ್ಕೂ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಅಜಿತ್ ಪವಾರ್ ಅವರ ಮೃತದೇಹವನ್ನು ಜಿಎಂಸಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಇಲ್ಲಿಂದ ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ಸ್ಗಳನ್ನು ಕೂಡ ಮಾಡಲಾಗತ್ತೆ. ಮುಂದಿನ ಪ್ರೊಸೀಜರ್ಸ್ ಯಾವ ರೀತಿಯಾಗಿ ಆಗತ್ತೆ ಅನ್ನೋದನ್ನು ಕುಟುಂಬಸ್ಥರು ನಿರ್ಧಾರ ಮಾಡ್ತಾರೆ. ಅದಾದ ನಂತರ ಮುಂದಿನ ಕಾರ್ಯಗಳನ್ನು ಕೂಡ ನೆರವೇರಿಸಲಾಗುತ್ತೆ. ಇವತ್ತೇ ಆಗುತ್ತಾ ಅಥವಾ ನಾಳೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗತ್ತಾ? ಯಾಕೆಂತಂದರೆ ಸಣ್ಣ ಪುಟ್ಟ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ. ಬೇಗ ಬೇಗ ಮುಗಿಸ್ಬಿಡೋಣ ಕಾರ್ಯಗಳನ್ನು ಅಂತ ಹೇಳೋದಕ್ಕೆ ಅವರ ಅಭಿಮಾನಿಗಳು ಕೂಡ ಕೊನೆಯದಾಗಿ ದರ್ಶನವನ್ನು ಪಡೆದುಕೊಳ್ಳೋಕೆ ಬರಬೇಕು. ಸಚಿವರು, ಶಾಸಕರುಗಳು ಎಲ್ಲರೂ ಕೂಡ ಬರಬೇಕು. ಕಾರ್ಯಕರ್ತರು, ಅವರ ಕುಟುಂಬಸ್ಥರು ಕೂಡ ಬೇರೆ ಬೇರೆ ಎಲ್ಲಾದರೂ ಇದ್ದರೆ, ಹೊರಗಡೆ ಹೊರ ದೇಶದಲ್ಲಿ ಏನಾದರೂ ಇದ್ದರೆ ಅವರು ಕೂಡ ಬರಬೇಕಾಗತ್ತೆ, ಕಾಯಬೇಕಾಗತ್ತೆ. ಸೊ ಹಾಗಾಗಿ ಇವತ್ತೇ ಈ ಅಂತಿಮ ವಿಧಿವಿಧಾನ ಮಾಡ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಥವಾ ನಾಳೆ ಮಾಡಬಹುದಾ ಅನ್ನೋದು ಗೊತ್ತಿಲ್ಲ. ನಿಜಕ್ಕೂ ಇವತ್ತು ಕರಾಳ ದಿನ, ಬುಧವಾರ ಕರಾಳ ದಿನ ಅಂತ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರದ ಜನತೆ ನಿಜಕ್ಕೂ ಒಂದು ಕಡೆ ಶಾಕ್ನಲ್ಲಿದ್ದಾರೆ. ಏನು ಹೀಗಾಗೋಯ್ತು, ಬೆಳಿಗ್ಗೆನೇ ಈ ರೀತಿಯಾದಂತಹ ಒಂದು ಕೆಟ್ಟ ಸುದ್ದಿಯನ್ನು ನಾವು ಕೇಳ್ತಾ ಇದ್ದೀವಿ. ಎಂತಹ ವ್ಯಕ್ತಿ ನಾವು ಕಳ್ಕೊಂಡಿದ್ದೀವಿ, ನಮ್ಮ DCM ಕಳ್ಕೊಂಡಿದ್ದೀವಿ ಅಂತ ಹೇಳಿ ಜನ ಮೊಮ್ಮಲ ಮರುಗ್ತಾ ಇದ್ದಾರೆ. ನಿಜಕ್ಕೂ ಕುಟುಂಬಸ್ಥರಿಗೆ ತುಂಬಲಾರದ ನಷ್ಟ, ಮತ್ತು ರಾಜಕೀಯಕ್ಕೂ ಕೂಡ ನಿಜಕ್ಕೂ ತುಂಬಲಾರದ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ಕಾರ್ಯವೈಖರಿ 8 ಬಾರಿ ಶಾಸಕರಾಗಿ ಅವರು ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಮತ್ತು ಅತಿ ಹೆಚ್ಚು DCM ಸ್ಥಾನವನ್ನು ಅಲಂಕಾರ ಮಾಡಿದಂತಹ ಒಂದು ಅಜಿತ್ ಪವಾರ್ ಅವರ ರಾಜಕೀಯ ಹಿಸ್ಟ್ರಿ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಇದೀಗ
ಯಾವ ರೀತಿಯಾಗಿ ಒಂದು ಅಪಘಾತ ಆಯಿತು ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿದೆ. ಕಾರಣಗಳೇನು ಈ ಒಂದು ವಿಮಾನ ಪತನ ಆಗೋದಕ್ಕೆ ಅನ್ನುವಂತಹ ಒಂದಷ್ಟು ಪ್ರಶ್ನೆ. ಮತ್ತು ಕೆಲವರು ಹೇಳಬಹುದು, ಊಹಾಪೋಹಗಳು ಕೂಡ ಇರಬಹುದು, ಯಾರೋ ಬೇಕು ಅಂತಲೇ ಏನೋ ಮಾಡಿರ್ತಾರೆ ಹಾಗೆ ಹೀಗೆ ಅಂತ ಹೇಳಿ. ಯಾರು ಬೇಕು ಯಾರು ಬೇಡ ಅಂತ ಏನೇ ಮಾಡಿದರೂ ಕೂಡ ವಿಧಿ ಅನ್ನೋದೊಂದಿರುತ್ತಲ್ಲ, ಅಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಆದರೆ ಇಲ್ಲಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿಯಾಗಿ ಆಗಿದೆ ಅನ್ನುವಂತಹ ಮಾಹಿತಿ ತಜ್ಞರು ಹಂಚಿಕೊಂಡಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ DGCA ಮತ್ತು AAIB ತಂಡಗಳು ಸ್ಥಳಕ್ಕೆ ತೆರಳಬೇಕಾಗಿದೆ. ತೆರಳಿದಾವ ಇಲ್ವಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕೆಂದರೆ ಆ ಬ್ಲ್ಯಾಕ್ ಬಾಕ್ಸನ್ನು ತೆಗೆದುಕೊಳ್ಬೇಕು. ಕೊನೆ ಮೂಮೆಂಟಲ್ಲಿ, ಲಾಸ್ಟ್ ಮೂಮೆಂಟಲ್ಲಿ ಏನು ಮಾತನಾಡಿದ್ರು ಪೈಲಟ್ ಶಾಂಭವಿ ಅವರು ಅನ್ನೋದು ಇರುವಂತಹ ಪ್ರಶ್ನೆ. ಏನು ಕಾನ್ವರ್ಸೇಷನ್ ಆಯಿತು, ಬ್ಲ್ಯಾಕ್ ಡೇ ಅಂತ ಹೇಳಿ ಅವರು ಏನು ಕರೆದ್ರು, ಸೊ ಇದೆಲ್ಲವನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಏನಾಯಿತು ಕೊನೆ ಮೂಮೆಂಟಲ್ಲಿ ಅಂತ ಹೇಳಿ ಅದು ತಿಳಿಬೇಕು ಅಂತಂದರೆ ಸಮಯಾವಕಾಶ ಬೇಕು. ಒಂದು ವಾರನೇ ತೆಗೆದುಕೊಳ್ಳಬಹುದು, ಹೇಳೋದಕ್ಕೆ ಸಾಧ್ಯವಿಲ್ಲ. ಅಥವಾ ಈ ಒಂದು ಬ್ಲ್ಯಾಕ್ ಬಾಕ್ಸ್ ಯಾವ ರೀತಿಯಾಗಿ ಇದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಅದೇನಾದರೂ ಹಾಳಾಗಿದ್ರೆ ಅದು ಕೂಡ ಸಾಧ್ಯ ಆಗೋದಿಲ್ಲ, ಮಾಹಿತಿ ಸಿಗೋದಿಲ್ಲ. ಸೊ ಹಾಗಾಗಿ ಬ್ಲ್ಯಾಕ್ ಬಾಕ್ಸ್ ಸೇಫ್ ಆಗಿದೆಯಾ ಅನ್ನೋದು ಒಂದು ಕಡೆ ಇರುವಂತಹ ಪ್ರಶ್ನೆ. ಅಜಿತ್ ಪವಾರ್ ಅವರ ಈ ಒಂದು ವಿಮಾನ ಅಪಘಾತ ಏನಾಗಿದೆ ನಿಜಕ್ಕೂ ತುಂಬಲಾರದ ನಷ್ಟ.